ಭಾಷಣ ಮಸೂದೆಗೆ ಕೆರಳಿದ ಬಿಜೆಪಿ ಸದನದಲ್ಲಿ ಬಿಲ್ ಪ್ರತಿ ಹರಿದು ಎಸೆದ ಆರ್ ಅಶೋಕ್ ಸದನದ ಬಾವಿಯೊಳಗೆ ಇಳಿದು ಬಿಜೆಪಿಗರ ಆಕ್ರೋಶ ದ್ವೇಷ ಭಾಷಣ ಬಿಲ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ಬಿಜೆಪಿ ವಿರೋಧದ ನಡುವೆಯೂ ಬಿಲ್ ಪಾಸ್ ಸದನದಿಂದ ಹೊರ ನಡೆದಿದ್ದಾರೆ ವಿಪಕ್ಷ ನಾಯಕರು ಈ ಒಂದು ಮಸೂದೆಗೆ ಮೊದಲ ದಿನದಿಂದಲೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿಕೊಂಡು ಬರ್ತಾ ಇದ್ರು ಬಿಜೆಪಿಗರು ಇವತ್ತು ಕೂಡ ಅದೇ ಆಗಿದೆ ಅದರ ನಡುವೆಯೂ ಕೂಡ ಬಿಲ್ ಪಾಸ್ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸದನದಿಂದ ಹೊರ ನಡೆದಿದ್ದಾರೆ ವಿಪಕ್ಷ ನಾಯಕರುಗಳು ದ್ವೇಷ ಭಾಷಣ ಮಸೂದೆಯನ್ನು ಬಿಜೆಪಿಯನ್ನ ಟಾರ್ಗೆಟ್ ಮಾಡಿಕೊಂಡೇ ತರ್ತಾ ಇದ್ದಾರೆ ಅಂತ ಬಿಜೆಪಿಗರು ಹೇಳ್ತಾ ಇರೋದು ಈ ಸಂದರ್ಭದಲ್ಲಿ ಸದನದ ಬಾವಿಗಿಳಿದು ಬಿಜೆಪಿಗರ ಆಕ್ರೋಶ ನೀವು ಗಮನಿಸ್ತಾ ಇದ್ದೀರಾ ವಿಪಕ್ಷ ನಾಯಕ ಹರಿದು ಬಿಸಾಕ್ತಾ ಇರೋದನ್ನು ಈ ಬಿಲ್ನ ಪ್ರತಿಯನ್ನ ಹರಿದು ಬಿಸಾಕ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿರೋದು ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕೋ ಕೆಲಸವನ್ನ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಗರು ಹೇಳ್ತಾ ಇದ್ದಾರೆ ಬಿಲ್ಕುಲ್ ನಾವು ಇದನ್ನು ಒಪ್ಪೋದೇ ಇಲ್ಲ ಅಂತ ಸತ್ಯ ಮಾತಾಡ್ತೀವಿ ನಾವು ಅಷ್ಟೇನೆ ಸತ್ಯ ಮಾತಾಡೋದನ್ನ ನೀವು ಹತ್ತಿಕ್ಕದು ಅಂದ್ರೆ ಹೆಂಗೆ ವಾಕ್ ಸ್ವಾತಂತ್ರ್ಯ ಇಲ್ವಾ ಅನ್ನೋದು ಬಿಜೆಪಿಗರ ಪ್ರಶ್ನೆ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ನಾವು ಬಿಜೆಪಿಗರಿಗೆ ಅಂತ ಮಂಡಿಸ್ತಾನೆ ಇಲ್ವಲ್ಲ ನೀವ್ಯಾಕೆ ನಿಮಗೆ ಅಂತ ಅನ್ಕಂತೀರಾ ಅಂತ ಅವ್ರ ಪ್ರಶ್ನೆ ಸೊ ಇದೇ ಸಂದರ್ಭದಲ್ಲಿ ಬಿಲ್ ಪಾಸ್ ಆಗಿದೆ ಆ ಕಾರಣಕ್ಕಾಗಿ ಸಭಾತ್ಯಾಗವನ್ನ ಮಾಡಿರುವಂತದ್ದು ಬಿಜೆಪಿ ಮತ್ತು ಜೆಡಿಎಸ್ ಆರ್ ಅಶೋಕ್ ಅವರು ಬಿಲ್ನ ಪ್ರತಿಯನ್ನ ಹರಿದು ಬಿಸಾಕ್ತಾ ಇರೋದು ನೀವು ಗಮನಿಸ್ತಾ ಇದ್ದೀರಿ ಸದನದ ಬಾವಿಗೆ ಇಳಿದು ಆಕ್ರೋಶವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಈ ಬಿಲ್ನ ಪ್ರತಿಯನ್ನ ಹರಿದು ಬಿಸಾಕಿದ್ದಾರೆ ನಮಗಿದಕ್ಕೆ ಬಿಲ್ಕುಲ್ ಒಪ್ಪಿಗೆನೇ ಇಲ್ಲ ನಾವು ಒಪ್ಪೋದೇ ಇಲ್ಲ ಅಂತ ಆದ್ರೆ ಕಾಂಗ್ರೆಸ್ನವರು ದ್ವೇಷ ಭಾಷಣ ಬಿಲ್ ಅನ್ನ ನಾವು ಮಂಡಿಸಿಯೇ ತೀರ್ತೀವಿ ಅಂತ ಹೊರಟಿದ್ರು ಮೊದಲ ದಿನದಿಂದಲೂ ಇದಕ್ಕೆ ವಿರೋಧ ಅಸಮಾಧಾನ ಎಲ್ಲವೂ ಕೂಡ ಆಗಿತ್ತು ಇವತ್ತು ನೀವು ದ್ವೇಷ ಭಾಷಣ ಮಾಡಿ 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 ಕರಾವಳಿಯಲ್ಲಿ ಬೆಂಕಿ ಹಚ್ಚಿಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ರು ಭೈರತಿಯವರು ಅದಕ್ಕೆ ಎಲ್ರೂ ಜೋರಾಗಿ ಎದ್ದು ಬೊಬ್ಬೆ ಹೊಡೆದಕ್ಕೆ ಶುರು ಮಾಡೋದು ಹೀಗೆ ಗದ್ದಲ ಕೋಲಾಹಲಗಳ ನಡುವೆಯೂ ಕೂಡ ಬಿಲ್ ಪಾಸ್ ಮಾಡ್ಲಿಕ್ಕೆ ಮುಂದಾಗಿತ್ತು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡಿದೆ ಆದ್ರೆ ವಿರೋಧದ ನಡುವೆಯೂ ಬಿಲ್ ಪಾಸ್ ಆಗಿರೋದು ಸಭಾತ್ಯಾಗವನ್ನ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಸದಸ್ಯರು ನೀವು ಗಮನಿಸ್ತಾ ಇದ್ದಾರೆ ಹೊರಟು ಹೋಗ್ತಿದ್ದಾರೆ ಆರ್ ಅಶೋಕ್ ಅವರು ಬಿಲ್ನ ಪ್ರತಿಯನ್ನು ಹರಿದು ಬಿಸಾಕ್ತಾರೆ ಆಮೇಲೆ ಪ್ರತಿಭಟನೆ ಮಾಡ್ತಾರೆ ಬಾವಿಗಿಳಿದು ಆಮೇಲೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಇದನ್ನ ಒಪ್ಪೋದೇ ಇಲ್ಲ ಯಾಕೆ ಈ ಮಸೂದೆ ಜಾರಿಗೆ ತರಬೇಕು ಇದರ ಅವಶ್ಯಕತೆ ಏನಿದೆ ಬಿಜೆಪಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಕಠಿಣ ಶಿಕ್ಷೆ ಇದೆ ಇದು ಒಂದು ವೇಳೆ ಏನಾದ್ರು ದ್ವೇಷ ಭಾಷಣ ಮಾಡ್ತು ಅಂತ ಅಂದ್ರೆ ಇದರ ಅವಶ್ಯಕತೆಗೆ ಇರಲಿಲ್ಲ ಅಂತ ಬಿಜೆಪಿಗರು ಹೇಳ್ತಾ ಇರೋದು ಅದೇ ಕಾಂಗ್ರೆಸ್ನವರು ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಶಾಂತಿ ಸುವ್ಯವಸ್ಥೆ ಹದಗೆಡ್ತಾ ಇದೆ ಜನಾಂಗೀಯವಾಗಿ ಧಾರ್ಮಿಕವಾಗಿ ಎಲ್ಲ ದ್ವೇಷ ಭಾಷಣ ಮಾಡೋದ್ರಿಂದ ಸಮಸ್ಯೆ ಆಗತ್ತೆ ಎಲ್ಲರ ಮನಸ್ಥಿತಿಯಲ್ಲೂ ಕೂಡ ಒಂದು ರೀತಿಯಾಗಿ ವಿಷ ಬೀಜ ಬಿತ್ತಿದಂಗೆ ಆಗತ್ತೆ ಹಾಗಾಗಿ ಯಾರೇ ದ್ವೇಷ ಭಾಷಣ ಮಾಡಿದ್ರು ಅದು ಕೇವಲ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಜನಾಂಗೀಯವಾಗಿಯೂ ಪ್ರಾದೇಶಿಕವಾಗಿಯೂ ಸಾಮಾಜಿಕವಾಗಿಯೂ ಏನೇ ದ್ವೇಷ ಭಾಷಣ ಮಾಡಿದ್ರು ಅದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಅಂತ ಈ ಮಸೂದೆ ಅನ್ನೋದು ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಅಂದರೆ ಬಿಜೆಪಿಯವರು ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಇಲ್ಲ ಇದು ನಮ್ಮನ್ನ ಗುರಿ ಹಾಕಿಸ್ಕೊಂಡೇ ಮಾಡ್ತಾ ಇರೋದು ಅಂತ ಬಿಜೆಪಿಗರು ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಅವರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷ ಇವತ್ತು ಗೃಹ ಸಚಿವರೇ ಒಂದ್ ನಿಮಿಷ ದಯಮಾಡಿ ನಿಮಿಷ ದಯಮಾಡಿ ತಾವು ಈ ಬಿಲ್ಲನ್ನು ನಾವು ತಂದಿದ್ದೇವೆ ಇದನ್ನ ಪಾಸ್ ಮಾಡಿ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ 2ರಿಂದ 10ರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ 8ರಿಂದ 10ರ ಖಂಡಗಳು ವಿಧೇಯಕದ ಅಂಗವಾದವು 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಮಾನ್ಯ ಸಚಿವರು ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ದ್ವೇಷ
ದೌರ್ಜನ್ಯ ಅಂಗೀಕರಿಸಬೇಕು ಎಂದು ಕೋರ್ತಾ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದಿನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಪ್ರಸ್ತಾವವು ವಿರೋಧದ ನಡುವೆಯೂ ಕೂಡ ಬಿಲ್ನ ಪಾಸ್ ಮಾಡಲಾಗಿದೆ. ಸೊ ಇದಕ್ಕೆ ಬಿಜೆಪಿಗರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಸಭಾತ್ಯಾಗವನ್ನು ಕೂಡ ಮಾಡಲಾಗಿದೆ. ಕೇರಳಿ ಕೆಂಡುವಾಗ್ಬಿಟ್ಟಿದ್ದಾರೆ ಬಿಜೆಪಿಗರು. ಇದರ ದುರುದ್ದೇಶ ಬಿಜೆಪಿಯವರನ್ನು ಗುರಿಯಾಗಿಸ್ಕೊಂಡೇ ಈ ಒಂದು ಮಸೂದೆಯನ್ನು ನೀವು ಜಾರಿಗೆ ತರಕ್ಕೆ ಹೊರಟಿರೋದು. ಇದು ಬಿಲ್ಕುಲ್ ಸರಿ ಇಲ್ಲ, ನಾವು ಇದನ್ನು ಒಪ್ಪೋದೇ ಇಲ್ಲ ಅಂತ ಇದಕ್ಕೆ ತಂತ್ರಗಾರಿಕೆಯನ್ನು ಮಾಡೋದಕ್ಕೂ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅವರು. ಇನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪೋದೇ ಇಲ್ಲ, ಇದು ಸರಿ ಅಲ್ಲ ಅನ್ನೋದು ಬಿಜೆಪಿಗರ ವಾದ ಆಗಿರೋದು. ಬಟ್ ಕಾಂಗ್ರೆಸ್ನವ್ರ ವಾದವೇ ಬೇರೆ ಆಗಿದೆ. ಸೊ ಆ ಕಾರಣಕ್ಕಾಗಿ ಇದು ಸ್ವಲ್ಪ ಮಟ್ಟಿಗೆ ಗದ್ದಲ ಕೋಲಾಹಲ ಸೃಷ್ಟಿಯಾಗುವಂತೆ ಮಾಡಿದ್ದು ಸದನದ ಒಳಗೆ. ಸದನದ ಹೊರಗೂ ಮತ್ತು ಒಳಗೂ ಎರಡೂ ಕಡೆಯೂ ಬಿಜೆಪಿಯವರು ನಾವು ಒಪ್ಪಲ್ಲ ಅಂತಲೇ ಹೇಳ್ತಾ ಇದ್ರು. ಸೊ ಇದೆಲ್ಲದರ ನಡುವೆ ಸರ್ಕಾರ ನಾವು ಮಂಡಿಸಿಯೇ ತೀರ್ತೀವಿ ಅಂತ, ನೀವು ಪ್ರತಿಭಟನೆ ಆದರೂ ಮಾಡಿ, ಬಿಲ್ನ ಪ್ರತಿಯನ್ನು ಹರಿದಾದರೂ ಹಾಕಿ, ನೀವೇನಾದರೂ ಮಾಡಿ, ನಾವು ಈ ಬಿಲ್ನ ಪಾಸ್ ಮಾಡ್ತೀವಿ ಅಂತ ಹೇಳಿ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಒಟ್ಟಿನಲ್ಲಿ ನಮಗೆ ಸಮಾಜದಲ್ಲಿ ನೆಮ್ಮದಿ ಅನ್ನೋದು ಬೇಕು, ಶಾಂತಿ ಸುವ್ಯವಸ್ಥೆನ ಕಾಪಾಡಿಕೊಳ್ಬೇಕು. ಪಿತೂರಿ ಮಾಡೋದು, ಷಡ್ಯಂತ್ರ ಮಾಡೋದು ಇದೆಲ್ಲ ಬಿಜೆಪಿಗರೇ, ಅದಕ್ಕೆ ನಿಮಗೆ ಢವಢವ ಅಂತ ಅನ್ನಿಸ್ತಾ ಇದೆ ಅಂತ ಕಾಂಗ್ರೆಸ್ನವ್ರ ವಾದ.